ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಶೇಷ ಅಂತಂದರೆ, ನಮ್ಮಮ್ಮಂಗೆ ಫ್ರೈಡ್ ರೈಸ್ ಮಾಡಿಕೊಡ್ತಿದ್ದೀನಿ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ, ಕ್ಯಾರೆಟು, ಬೀನ್ಸು ಎಲ್ಲ ಹಾಕ್ಕೊಂಡು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಎಲ್ಲ ಹಾಕಬೇಕು. ನಾನು ಹಾಕಲ್ಲ, ತಿನ್ನಲ್ಲ ಅದಕ್ಕೆ. ಸೊ ಸಿಂಪಲ್ಲಾಗಿ ಇವತ್ತು ಮನೆಯಲ್ಲೇ ಇದ್ದೀನಲ್ಲ, ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ ಮಾಡ್ತಿದ್ದೀನಿ. ಸೊ ಬನ್ನಿ ಮಾಡೋಣ. ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊತಿದ್ದೀನಿ. ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಬಟ್ರ್ ಹಾಕ್ಕೊತಿದ್ದೀನಿ. ಇವಾಗ ನೋಡ್ತಿರ್ಬೋದು, ಎಲ್ಲ ಎಣ್ಣೆ ಮತ್ತು ಬಟ್ರ್ ಎಲ್ಲ ಮಿಕ್ಸಾಗಿ ಅದು ಕಾದಿದೆ. ಇವಾಗ 2 ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊತಿದ್ದೀನಿ. ಇದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರಾಗಿ ಬೇಯಬೇಕು ಸ್ವಲ್ಪ. ಆಮೇಲೆ ಇದಕ್ಕೆ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇಷ್ಟೇ ಸಾಕು. ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಾನು ಚಿಕ್ಕದು ಒಂದು 5-6 ಹಾಕ್ಕೊತಿದ್ದೀನಿ. ಈ ಕಡೆ ಸ್ವಲ್ಪ ಸ್ವೀಟ್ ಇರಲಿ ಅಂತ ಕಸ್ಟರ್ಡ್ ಫ್ರೂಟ್ ಮಾಡೋಕ್ಕೆ ಅಂತ ಇದನ್ನು ಕಸ್ಟರ್ಡ್ ಮಿಲ್ಕ್ನ ರೆಡಿ ಮಾಡಿಟ್ಟಿದ್ದೀನಿ. ಸೊ ಇದನ್ನ ಇವಾಗ ಫ್ರಿಜ್ಜಲ್ಲಿ ಇಡೋಣ ಬನ್ನಿ. ಇವಾಗ ಇದಕ್ಕೆ ಕ್ಯಾರೆಟು, ಬೀನ್ಸು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಇವಾಗ ಸ್ವಲ್ಪ ಬೇಗ ಬೇಯಬೇಕು ಅಂತ ಅಂದ್ಬಿಟ್ಟು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಇದು ತರಕಾರಿ ಹಾಕಿದ್ನಲ್ಲ, ಕ್ಯಾರೆಟ್ ಅದೆಲ್ಲ ಸ್ವಲ್ಪ ಬೆಂದಿದೆ. ಇವಾಗ ಬಟಾಣಿ ಹಾಕ್ಕೊಳ್ಳೋಣ. ಇವಾಗ ಇದು ತರಕಾರಿ ಎಲ್ಲ ಬೆಂದಿದೆ. ನಾನಿಲ್ಲಿ ಉದ್ರಾಗಿ ರೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆವಾಗಲೇ. ಇವಾಗ ಅದನ್ನ ಇದಕ್ಕೆ ಸೇರಿಸ್ಕೊತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ. ನಾವು ಮೆಣಸಿನ್ಕಾಯಿನೇ ಹಾಕ್ಕೊತೀವಿ, ಪೆಪ್ಪರ್ ಪೌಡ್ರ್ ಫ್ಲೇವರ್ ನಮ್ಗೆ ಇಷ್ಟ ಆಗಲ್ಲ ಅಂತ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇಲ್ಲಾಂದ್ರೆ ಯಾರಿಗೆ ಬೇಕೋ ಅವ್ರು ಹಾಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೇಕಾದವರು ಸೋಯಾ ಸಾಸ್ ಹಾಕ್ಕೋಬೋದು. ಸೋಯಾ ಸಾಸ್ ಬೇಡ ನಮಗೆ ಅನ್ನೋರು ಲೆಮನ್ ಕೂಡ ಹಾಕ್ಕೋಬೋದು. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸೋಯಾ ಸಾಸು. ಇವಾಗ ನಮ್ಮ ವೆಜ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಇದಕ್ಕೆ ನಿಮಗೆ ನೆಂಚ್ಕೊಳ್ಳೋಕೆ ಬೇಕಾದರೆ ಟೊಮೆಟೊ ಸಾಸು ಹಾಕ್ಕೋಬೋದು. ಇಲ್ಲಾಂದರೆ ಇನ್ನೂ ಸ್ವಲ್ಪ ಸ್ಪೈಸಿ ಆಗಿರಬೇಕಂದ್ರೆ ಗೋಬಿ ಮಂಚೂರಿ ಮಾಡಿಕೊಂಡು ಅದನ್ನು ತಿನ್ಬೋದು. ಬನ್ನಿ ಇವಾಗ ನಮ್ಮಮ್ಮಂಗೆ ಸರ್ವ್ ಮಾಡೋಣ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಫ್ರೈಡ್ ರೈಸ್ ರೆಡಿಯಾಗಿದೆ. ಫುಲ್ಲು ವೆಜಿಟೇಬಲ್ ಎಲ್ಲ ಮಾಡಿ ಟೇಸ್ಟ್ ಮಾಡು. ಬಿಸಿ ಇದೆ. ಹೆಂಗೈತಿ? ಚೆನ್ನಾಗೈತೆ. ಸೂಪರಾ? ಸೂಪರ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಆಗಿ ಗಾಯ್ಸ್, ಯಾಕೆ ಆಗ್ತಾಯಿಲ್ಲ ಯಾರು? ಸೊ ಅಷ್ಟೇ ಇವತ್ತಿನ ವ್ಲಾಗು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬಾಯ್. ಮುಂದಿನ ವ್ಲಾಗಲ್ಲಿ ಸಿಗೋಣ.